ಆತ್ಮೀಯರ ತಮ್ಮೆಲ್ಲರೂ ಕೂಡ ನಮಸ್ಕಾರ. ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ. ವಿಲೇಜ್ ಅಕೌಂಟೆಂಟ್ ಆಫೀಸರಿಗೆ ಸಂಬಂಧಪಟ್ಟಂತೆ ಶಿವು ಅಂತಕ್ಕಂಥವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಕಾಮೆಂಟ್ ಮುಖಾಂತರ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಅದು ಗಮನಿಸಬೇಕಾಗಿರ್ತಕ್ಕಂಥ ಒಂದು ವರದಿಯಾಗಿದೆ. ಆ ವರದಿ ಏನಿದೆ ಅಂತ ಬಿಟ್ಟು ನಾನು ಮೊದಲು ಓದಿಬಿಡ್ತೀನಿ ನೋಡಿ. ಏನು ಒಂದು ಅನ್ಯಾಯ ಅಂತಕ್ಕಂಥದ್ದು ಆಗಿದೆ, ಕೆಲವು ಜಿಲ್ಲೆಗಳಲ್ಲಿ ಏನೆಲ್ಲ ಅನ್ಯಾಯ ಆಗಿದೆ ಅನ್ನುವಂಥದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಭಾಳ ಅದ್ಭುತವಾಗಿ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದು ನಾನು ಹೇಗಿದೆನೋ ಹಾಗೆ ಓದ್ತಾ ಹೋಗ್ತೀನಿ. ವಿಷಯ: ವಿಲೇಜ್ ಅಕೌಂಟೆಂಟ್ ಆಫೀಸರ್ ನೇಮಕಾತಿಯ 1:3 ದಾಖಲೆ ಪರಿಶೀಲನೆ ಪಟ್ಟಿಯಲ್ಲಿ ಹಲವು ಜಿಲ್ಲೆಗಳು ಹಾರಿಜಾಂಟಲ್ ರಿಸರ್ವೇಷನ್ನ ಆರ್ಡರ್ ಆಫ್ ಸೀಕ್ವೆನ್ಸ್ ಪಾಲನೆ ಮಾಡದಿರುವ ಬಗ್ಗೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಹಾರಿಜಾಂಟಲ್ ರಿಸರ್ವೇಷನ್ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಅಂದರೆ ಮೊದಲು ಯಾರಿಗೆ, ಆಮೇಲೆ ಯಾರಿಗೆ, ಅದಾದ ನಂತರವಾಗಿ ಯಾರಿಗೆ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕಾಗ್ತದೆ, ಒಂದು ಪ್ರಾಶಸ್ತ್ಯವನ್ನು ಕೊಡಬೇಕಾಗ್ತದೆ ಆಯ್ಕೆಗೆ ಸಂಬಂಧಪಟ್ಟಂತೆ ಎನ್ನುವಂಥ ವಿಚಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದ ಭಾಗದಲ್ಲಿ ಈ ಥರ ಹೇಳ್ತಾ ಇದ್ದಾರೆ ನೋಡಿ. ಏನು ಅಂತಂದರೆ, VAO ನೇಮಕಾತಿಯ 1:3 ದಾಖಲೆ ಪರಿಶೀಲನೆ ಪಟ್ಟಿ ಜಿಲ್ಲಾವಾರಿ ಬಿಡುಗಡೆ ಮತ್ತು ಮಾಡಿದ್ದಾರೆ. ಈ ಯಾವುದು ಒಂದು ಪಟ್ಟಿ ಒಳಗಡೆಗೆ ಜಿಲ್ಲಾವಾರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪಟ್ಟಿಯಲ್ಲಿ ಹಾರಿಜಾಂಟಲ್ ರಿಸರ್ವೇಷನ್ ನಿಯಮದಂತೆ ಆರ್ಡರ್ ಆಫ್ ಸೀಕ್ವೆನ್ಸ್ ಪಾಲನೆ ಮಾಡಬೇಕಾಗಿತ್ತು, ಆದರೆ ಆ ಪಾಲನೆಯನ್ನು ಮಾಡಿಲ್ಲ. ಅದರ ಬದಲಾಗಿ ಕೇವಲ ಅಂಕಗಳ ಆಧಾರದಲ್ಲಿ ಪಟ್ಟಿ ಬಿಡುಗಡೆಯನ್ನು ಮಾಡ್ತಾರೆ. ಕೇವಲ ಅಂಕಗಳನ್ನು ತಗೊಂಡ್ಕೊಂಡಿದ್ದಾರೆ, ಆದರೆ ಹಾರಿಜಾಂಟಲ್ ರಿಸರ್ವೇಷನ್ ನಿಯಮದಂತೆ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ನಿಯಮದ ಪ್ರಕಾರವಾಗಿ ಮೊದಲು ಗ್ರಾಮೀಣ ಭಾಗದವರಿಗೆ, ನಂತರ ಕನ್ನಡ ಮಾಧ್ಯಮದವರಿಗೆ, ಅದಾದ ನಂತರ ಕೊನೆಯದಾಗಿ ಇತರೆ ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕಾಗಿತ್ತು. ಆದರೆ KPSC, KEA ಹಾಗೂ ಇತರ ಸಂಸ್ಥೆಗಳು ನೇಮಕಾತಿಯಲ್ಲಿ ನಿಯಮಾನುಸಾರವಾಗಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಈಗ ಬಿಟ್ಟಿರ್ತಕ್ಕಂಥ ಪಟ್ಟಿಯಲ್ಲಿ ಈ ನಿಯಮಕ್ಕೆ ವಿರುದ್ಧವಾಗಿ ಮೊದಲು ಅದರ್ಸ್, ನಂತರ ಕನ್ನಡ, ಕೊನೆಗೆ ಗ್ರಾಮೀಣ ಹುದ್ದೆಯನ್ನು ಭರ್ತಿ ಮಾಡ್ಕೊಂಡಿದ್ದಾರೆ. ಇದರಿಂದ ಏನು ಸಮಸ್ಯೆ ಆಗ್ತದೆ ಅಂತಂದರೆ, ನಗರ ಭಾಗದಲ್ಲಿ ಇರತಕ್ಕಂತಹ ಅರ್ಹ ಅಭ್ಯರ್ಥಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದು ಹೇಳ್ತಾರೆ ಅವರು. ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ಕನ್ನಡ, ದಕ್ಷಿಣ ಕನ್ನಡ, ಬಾಗಲಕೋಟೆ ಜಿಲ್ಲೆಗಳು ನಿಯಮಕ್ಕೆ ಅನುಗುಣವಾಗಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಮೈಸೂರು, ಮಂಡ್ಯ, ತುಮಕೂರು, ಬೆಳಗಾವಿ, ಹಾಸನ ಎಟ್ಸೆಟ್ರಾ ಇತರೆ ಜಿಲ್ಲೆಗಳಲ್ಲಿ ಈ ನಿಯಮ ಅಂತಕ್ಕಂಥದ್ದು ಪಾಲನೆ ಆಗಿಲ್ಲ. ಅಂದರೆ ಶಿವವ್ರ ಪ್ರಕಾರವಾಗಿ ಮೈಸೂರು, ಮಂಡ್ಯ, ತುಮಕೂರು, ಬೆಳಗಾವಿ, ಹಾಸನದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ರ ಬಗ್ಗೆ ತಮ್ಮ ಧ್ವನಿಯನ್ನು ಇಲ್ಲಿ ಎತ್ತುತ್ತಾ ಇದ್ದಾರೆ. ಒಂದೇ ನೇಮಕಾತಿಗೆ ಸಂಬಂಧಿಸಿದಂತೆ 1:3 ಪಟ್ಟಿಯಲ್ಲಿ ಒಂದೊಂದು ಜಿಲ್ಲೆಗಳು ಒಂದೊಂದು ರೀತಿ ಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದು ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಇದು ಭಾಳ ಪಾರದರ್ಶಕವಾಗಿರಬೇಕಾಗ್ತದೆ ಮತ್ತು ಯೂನಿಫಾರ್ಮಿಟಿ ಅಂತಕ್ಕಂಥದ್ದನ್ನು ಫಾಲೋ ಮಾಡಬೇಕಾಗಿತ್ತು ಅನ್ನುವಂಥ ಒಂದು ಅಳಲನ್ನು ಕೂಡ ಇವರು ತೋಡ್ಕೊಡ್ತಾ ಇದ್ದಾರೆ. ಮುಂದುವರೆದ ಭಾಗದಲ್ಲಿ, ಆದ್ದರಿಂದ ಈಗಾಗಲೇ ಬಿಟ್ಟಿರ್ತಕ್ಕಂತಹ ಲೋಪವಿರತಕ್ಕಂಥ ಪಟ್ಟಿಗಳನ್ನು ಹಿಂಪಡ್ಕೊಂಬಿಟ್ಟು ನಿಯಮಾನುಸಾರ ಹೊಸ ಪಟ್ಟಿ ಬಿಡುಗಡೆ ಮಾಡಲು ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗೆ ಸುತ್ತೋಲೆ ಹೊರಡಿಸಬೇಕು ಅಂತ ಮಟ್ಟ ಕೇಳ್ಕೊಳ್ತಾ ಇದ್ದೇವೆ VAO ಅಭ್ಯರ್ಥಿಗಳು. ಇದು ನಿಜವಾಗಿರ್ತಕ್ಕಂಥ ಮ್ಯಾಟ್ರ್ ಅನ್ನುವಂಥ ಮಾಹಿತಿಯನ್ನು ಅವ್ರು ಹೇಳ್ತಾ ಇದ್ದಾರೆ. ಶಿವು ಅವರು ಎಲ್ಲೇ ಇದ್ದರೂ ಕೂಡ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅತಿ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಯಾರಿಗಾದರೂ ಇಂಥದೇ ವಿಷಯಗಳು ತಮ್ಮ ತಲೆ ಒಳಗಡೆ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ಅದನ್ನು ಪ್ರಕಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು.